ರಾಹು, ಕೇತು, ಮಂಗಳ ಈ ಮೂರುಗಳ ಮೋಸ್ಟ್ ಡೇಂಜರಸ್ ಗ್ರಹಗಳು. ಆಯಿತು, ಗ್ರಹಗಳು ಡೇಂಜರು. ಈಗ ಆ ಗ್ರಹಗಳು ಮನೆಗಳು ಯಾವ್ಯಾವ ಡೇಂಜರ್ ಅಂತ ಬರಬೇಕು ನೆಕ್ಸ್ಟು. ಈ ರೀತಿ ಹೋಗಬೇಕು. ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಜ್ಯೋತಿಷ್ಯದಲ್ಲಿ, ಈ ನಮ್ಮ ಕಾಂಪೌಂಡರ್ಗಳಿಂದ ರಾಹು ಯಾವಾಗಲೂ ಕೆಟ್ಟವನು, ಕೇತು ಯಾವಾಗಲೂ ಕೆಟ್ಟವನು, ಅವನ ಜೊತೆ ಶನಿ ಸೇರಿಸ್ಬಿಟ್ಟಿರ್ತಾರೆ. ಶನಿನೂ ಯಾವಾಗಲೂ ಕೆಟ್ಟವನು. ನೋಡಿ, ಒಂದು ಸೈಡ್ ಈ ಮೂರು ಗ್ರಹನೂ ಪಾಸಿಟಿವ್ ಇದೆ, ಒಂದು ಸೈಡ್ ನೆಗೆಟಿವ್ ಇದೆ. ಆದರೆ ಇವತ್ತು ಆರೋಗ್ಯದಲ್ಲಿ ಈ ಮೂರು ಸ್ವಲ್ಪ ಟಾಪಲ್ಲಿ ನೆಗೆಟಿವ್ ಇದೆ ಅಂತ ಒಪ್ಕೊಳ್ಳೋಣ. ಆದರೆ ಎಲ್ಲರಿಗೂ ಸಮಸ್ಯೆ ಮಾಡುತ್ತಾ? ಮಾಡಲ್ಲ. ಈ ಮೂರು ಜನ ಕೆಲವೊಂದು ಸ್ಥಾನದಲ್ಲಿ ಕುತ್ಕೊಂಡು ಸಮಸ್ಯೆ ಮಾಡ್ತಾರೆ. ಆ ಮೊದಲನೇ ಸ್ಥಾನ ಬಂದ್ಬಿಟ್ಟು 8ನೇದು. 8ನೇ ಮನೆ ಮೋಸ್ಟ್ ಡ್ರೆಡೆಡ್ ಸ್ಥಾನ. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು 6. ಅದಾದಮೇಲೆ 12ನೇ ಮನೆ ಸ್ಥಾನ. ಅದಾದಮೇಲೆ 4ನೇ ಮನೆ ಸ್ಥಾನ. ಈ 8ನೇ ಮನೆ, ಹಾಗೆ 6ನೇ ಮನೆ, 12ನೇ ಮನೆ, 4ನೇ ಮನೆ, ಈ ಮನೆಗಳ ಕಾಂಬಿನೇಷನಲ್ಲಿ ನಮಗೆ ರಾಹುನಲ್ಲಿ, ಕೇತುನಲ್ಲಿ, ಮಂಗಳನಲ್ಲಿ ಬಂದರೆ ಅವ್ರಿಗೆ ಕ್ಯಾನ್ಸರ್ ಅಥವಾ ಕಿಡ್ನಿ ಫೇಲ್ಯೂರ್, ಹಾರ್ಟ್ ಅಟ್ಯಾಕ್ ಅಥವಾ ಘನಘೋರವಾಗಿರ್ತಕ್ಕಂಥ ಏನೇನು ಡೆಡ್ಲಿ ಇರ್ತಾವೋ ಅವೆಲ್ಲ, ನೀ ರಿಪ್ಲೇಸ್ಮೆಂಟು, ಕಾಲ್ ಕಟ್ಟಿಂಗು, ಎಲ್ಲ ಕಟ್ಟಿಂಗು. ಈ 3 ಗ್ರಹ 4, 6, 8, 12. 4, 6, 8, 12 ಮೋಸ್ಟ್ ಇಂಪಾರ್ಟೆಂಟ್ ಇದು. ಅದರಲ್ಲಿ 8ನೇ ಮೇಲೆ ಕೂತಿದ್ರೆ ಅಥವಾ 6ನೇ ಮೇಲೆ ಕೂತಿದ್ರೆ ಅಥವಾ 12ನೇ ಮೇಲೆ ಕೂತಿದ್ರೆ 4ನೇ ಮೇಲೆ ಕೂತಿದ್ರೆ ಈ ಗ್ರಹಗಳು ಅವ್ರಿಗೆ ಆಪ್ರೇಷನ್ಸು ಗ್ಯಾರಂಟಿ. ಯಾವುದೇ ಲಗ್ನ ಯಾವುದೇ ಇರ್ಬೋದು, ಆಪ್ರೇಷನ್ ಜೊತೆ ಕೀಮೊಥೆರಪಿ ಅನ್ಬೋದು, ಆ ಥೆರಪಿ ಅನ್ಬೋದು. ಯಾವ ಅಂಗಾಂಗಗಳಲ್ಲಿ ಬರುತ್ತೆ ಅದು ಸ್ವಲ್ಪ ಅಧ್ಯಯನದಿಂದ ಬರ್ತಕ್ಕಂಥದ್ದು. ಅದು ಮೇಷದಲ್ಲಿ ಬಂದರೆ ಆ ಅಂಗ, ವೃಷಭದಲ್ಲಿ ಬಂದರೆ ಇಲ್ಲಿ, ತುಲಾದಲ್ಲಿ ಬಂದರೆ ಈ ಅಂಗದಲ್ಲಿ ಸ್ವಲ್ಪ ಊನ, ಅದು ಸ್ವಲ್ಪ ಒಳಗಡೆ ಡೀಪಾಗಿ ಹೋಗ್ಬೋದು. ಕ್ಯೂರ್ ಇದೆಯಾ ಅನ್ನೋಕ್ಕೆ ಅದೇ ಗ್ರಹ ನಮಗೆ ಹೇಳುತ್ತೆ, ನಾನು ಕ್ಯೂರ್ ಕೊಡ್ತೀನೋ ಇಲ್ವೋ ಅಂತ. ಈ ರೀತಿ ವಿಶ್ಲೇಷಣೆ ನಾವು ಮಾಡ್ಕೋಬೋದು. ಮುಂಚೆನೇ ಒಂದು ಜಾತಕ ನೋಡಿ ಕ್ಯಾನ್ಸರ್ ಬರುತ್ತೋ ಇಲ್ವೋ ಅಂತ ಹೇಳ್ಬೋದು. ಮುಂಚೆನೇ ನೋಡಿ ಆಕ್ಸಿಡೆಂಟ್ ಆಗುತ್ತೋ ಇಲ್ವೋ ಅಂತ ಹೇಳ್ಬೋದು. ಆಕ್ಸಿಡೆಂಟ್ ಆಗೋರಿಗೆಲ್ಲ ಫಸ್ಟೇ ಬರೆದಿಟ್ಬಿಟ್ಟಿರುತ್ತೆ, ನೀವು ದುರ್ಮರಣ. ನೀವು ಎಲ್ಲರೂ ದುರ್ಮರಣ ಹೆಂಗೆ ಬೇಕಾದ್ರೂ ಆಗ್ಬೋದು. ಬಸ್ಸಲ್ಲಿ ಕೂತಿರ್ತೀರ, ಬೆಂಕಿ ಎತ್ಕೊಂಡಿತ್ತಲ್ಲ ಮೊನ್ನೆ, ಹಾಗೆ ಸುಮ್ಮನೆ ಟಿಟಿಲಿ ಕೂತಿರ್ತೀರಿ. ನೆನ್ನೆ ಯಾವುದೋ ಆಯಿತು, ಹೋಗಿ ಯಾವುದೋ ಒಂದು ಲಾರಿಗೆ ಹೊಡೆದ್ರು, ಎಲ್ಲ ಸತ್ರು. ದುರ್ಮರಣ ಬರೆದಿಟ್ಟರು. ಇವತ್ತು ಇನ್ನೊಂದಾಯ್ತಾ? ಆಂಧ್ರದಲ್ಲಿ 40 ಜನ ಪ್ರಯಾಣ ಮಾಡ್ತಾ ಇದ್ದಂತಹ ಬಸ್ಸು ಉರುಳಿದೆ. 40 ಜನ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನಷ್ಟೇ ಮಾಹಿತಿ ಸಿಕ್ಕಬೇಕಿದೆ. ಇದೆಲ್ಲ ರಾಹು ಮತ್ತು ಕೇತು ಮತ್ತು ಮಂಗಳ ಆ ಗ್ರಹದಲ್ಲಿ 4ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಸಾವು ತೋರಿಸಿರುತ್ತೆ. ದುರ್ಮರಣನೇ ಅದು, ನೋವಿಂದ ಸಾಯಬೇಕು. ಅದು ಕರ್ಮಫಲ, ಅದು ಏನು ಮಾಡೋಕ್ಕಾಗಲ್ಲ.